ಫೇಮಸ್ ಗುಲ್ಕನ್, ನೀವು ಕೇಳಿರ್ಬೋದು, ಲಕ್ಷ್ಮಣ್ ಗುಲ್ಕನ್ ಅಂತ. ಮೊದಲೆಲ್ಲ ಏನು ಕೆಲಸ ಇಲ್ಲ, ಕೂಲಿಗೆ ಹೋಗ್ಬೇಕಾ, ಏನ್ ಮಾಡ್ಬೇಕು, ಜೀವನದ ಗೊತ್ತು ಗುರಿ ಇಲ್ಲದೆ ಅಲ್ದಾಡ್ತಿದ್ರೆ ಎಂಗೇಜ್ ಅಲ್ಲಿ. ಒಂದ್ ದಿವಸ ಒಂದು ಐಡಿಯಾ ಬಂತು, ನಾನೊಂದು ಗುಲ್ಕನ್ ಮಾಡಬೇಕು, ರೆಡಿ ಮಾಡಬೇಕು ಅಂತ, ತಯಾರು ಮಾಡಬೇಕು. ಸರಿ, ಬಟನ್ ರೋಸ್ಗಳು ಹಾಕ್ತಾರೆ, ಕಲ್ಸಕ್ರೆ, ಕೆಂಪು ಇದು ಕೇಸರಿ ಕಲ್ಸಕ್ರೆ ಹಾಕ್ತಾರೆ, ಜೇನುತುಪ್ಪನ ಹಾಕ್ತಾರೆ, ಗುಲ್ಕನ್ ರೆಡಿ. ಹೀಗೆ ಗುಲ್ಕನ್ ಫಸ್ಟ್ ಮಾಡಿದ್ರು, ಅಕ್ಕಪಕ್ಕದವರಿಗೆ ಸೇಲ್ ಮಾಡಿದ್ರು, ಪಕ್ಕದ ಲೊಕ್ಯಾಲಿಟಿಗೆ ಸೇಲ್ ಮಾಡಿದ್ರು, ಎಲ್ರಿಗೂ ಸೇಲ್ ಮಾಡಿದ ನಂತರ ಈಗ ಅವರ ಗುಲ್ಕನ್ಗೆ ಎಷ್ಟು ಬೇಡಿಕೆ ಅಂದ್ರೆ ಬಿಗ್ ಬ್ಯಾಸ್ಕೆಟ್ನವ್ರು ಕೇಳ್ತಾ ಇದ್ದಾರೆ, ನಮ್ಮಲ್ಲಿ ಒಂದು ಶಾಪ್ ಇಡಿ. ರಿಲಯನ್ಸ್ನವ್ರು ಕೇಳ್ತಾ ಇದ್ದಾರೆ, ರಿಲಯನ್ಸ್ ಫ್ರೆಶ್, ನಮ್ಮಲ್ಲಿ ಒಂದು ಶಾಪ್ ಇಡಿ. ಸರ್, ನನಗೆ ಆ ಬೇಡಿಕೆನ ಮೀಟ್ ಮಾಡಕ್ ಆಗ್ತಾ ಇಲ್ಲ, ನಾನು ಯಾರಿಗೂ ಒಪ್ಪಿಗೆ ಕೊಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಲಕ್ಷ್ಮಣ ಕಂಟಾಮಿನೇಷನ್ ಮಾಡ್ದ, ಅಡಲ್ಟ್ರೇಷನ್ ಮಾಡ್ದ, ಕ್ವಾಲಿಟಿ ಡೌನ್ ಮಾಡ್ದ ಅಂತ ಆಗಬಾರ್ದಲ್ಲ ಸರ್. ನಾನು ಇದೇ ಕ್ವಾಲಿಟಿ ಇಳಿಸ್ಕೊಂಡು ಜನರಿಗೆ ನಾನು ಅತ್ಯುತ್ತಮ ಪ್ರಾಡಕ್ಟ್ ಕೊಡ್ಲೇಬೇಕಲ್ಲ ಸರ್. ಅಲ್ಲೆಲ್ಲ ಕೊಟ್ಬಿಟ್ರೆ ಸಾಧ್ಯ ಇದೆಯಾ ಸರ್ ನನಗೆ? ಇವತ್ತು ನನ್ನ ಅಂಡ್ರಲ್ಲಿ ಒಂದು 50 ಜನ ಕೆಲಸ ಮಾಡ್ತಾ ಇದ್ದಾರೆ.